Hi friends, Namaskara. Welcome back to my channel and welcome to another vlog. ನಾವು ಇವತ್ತು ಶಾರ್ಟರ್ ಶಾಪಿಂಗ್ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ ಇದೆ. ತುಂಬ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಅವೈಲೇಬಲ್ ಇರುತ್ತೆ. ಸಮ್ಮರ್ ಟೈಮಲ್ಲಿ ಅಷ್ಟೇ ಓಪನ್ ಮಾಡೋದು, 2 months ಅಷ್ಟೇ ಓಪನ್ ಮಾಡ್ತಾರೆ. ಸೊ ಲಾಸ್ಟ್ ಇಯರ್ ಕೂಡ ನಾವು ಹೋಗಿದ್ವಿ. ಆ ವಿಡಿಯೋ ಕೂಡ ನಾನು ಲಿಂಕಲ್ಲಿ ಹಾಕ್ತೀನಿ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ನಾನು ಹಾಕಿರೋ ಡ್ರೆಸ್ ಬಂದು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದು, ಸ್ಕರ್ಟು ಮತ್ತು ಟಾಪು ಕೂಡ ಲಿಂಕ್ ಹಾಕ್ತೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಬೈ ಮಾಡಿ. ಇವತ್ತು ನಾನು ನನ್ನ ಮಗಳು ಎಲ್ಲ ಟ್ವಿನ್ನಿಂಗ್ ಮಾಡ್ತಾಯಿದ್ದೀವಿ. ನನ್ನ ಹಸ್ಬೆಂಡು ನಾನು ಟ್ವಿನ್ನಿಂಗ್ ಆಗಿದ್ದೀವಿ ನೋಡಿ, ಬ್ಲೂ ಆ್ಯಂಡ್ ವೈಟ್. ನನ್ನ ಮಗಳದ್ದು ಕೂಡ ಬ್ಲೂ ಆ್ಯಂಡ್ ವೈಟ್ ಇದೆ. ನಿನ್ನ ಡ್ರೆಸ್ ತೋರಿಸ್ಬಾ ಇಲ್ಲಿ, ಹೋಗೋಣ. ನನ್ನ ಮಗಳು ನೋಡಿ ಬ್ಲೂ ಆ್ಯಂಡ್ ವೈಟ್. ಹಿಂಗೆ ಮಾಡಿ ಆ್ಯಂಡ್ ಪಿಂಕ್. ಎಸ್, ಚಲ. ಬಿಸಿಲಿದೆ ಅಲ್ಲ, ಗುಲ್ಕೋ ಕ್ಯಾಪ್ ಇಸ್ಕೋ. ಇಲ್ಲಿ ಅವಳು ಸ್ಟ್ರೋಲರ್ ತೆಗಿತಾ ಇದ್ದೀವಿ. ರೀಚ್ ಆದ್ವಿ ಪ್ಲೇಸು. ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಅವಳು ಮಲಗಿದ್ಲು ಕಾರಲ್ಲಿ, ಇವಾಗ ಎದ್ದಿದ್ದಾಳೆ. ಇಲ್ಲಿ ಒಂದು ಬೋಟ್ ಇದೆ. ಇದೆಲ್ಲ ಅವ್ರವ್ರ ಪ್ರೈವೇಟ್ ಬೋಟು. ಸೊ ಎಲ್ಲರೂ ಇವಾಗ ಕಾರ್ ಹೆಂಗಿರುತ್ತೋ ಹಾಗೆ ಲೈಸೆನ್ಸ್ ತೊಗೊಂಡು ಬೋಟ್ ತೊಗೊಂಡಿರ್ತಾರೆ. ಸೊ ಅವ್ರ ಪಾಡಿಗೆ ಅವ್ರು ಸೇಲಿಂಗ್ ಹೊರಟ್ಬಿಡ್ತಾರೆ ಸಮ್ಮರ್ ಟೈಮಲ್ಲೆಲ್ಲ, ಮಂತ್ಸ್ ಡೇಸ್ ಎಲ್ಲ. ಇದ್ರ ಒಳಗಡೆ ಮಲ್ಕೊಳ್ಳೋದು ಎಲ್ಲನೂ ಇರುತ್ತೆ, ಕುಕ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಇರುತ್ತೆ. ಬೋಟಲ್ಲೇ ಏನೇನು ಬೇಕೋ ಎಲ್ಲನೂ ತೊಗೊಂಡು ಬಂದಿರ್ತಾರೆ. ಈ ರೀತಿ ಇದೆಲ್ಲ ಪೋರ್ಟ್ಸ್ಗಳು. ಇಲ್ಲಿ ಬಂದು ಸ್ಟಾಪ್ ಮಾಡ್ತಾರೆ ನೋಡಿ, ಇಲ್ಲೆಲ್ಲ ಇದೆ ಈ ರೀತಿ. ಸೊ ಅವ್ರವ್ರ ಬೋಟ್ನ ಇಲ್ಲಿ ಬಂದು ಲೈಕ್ ಸ್ಟಾಪ್ ಮಾಡ್ಬೋದು. ಇಲ್ಲೊಂದು ಬೋಟ್ ಇದೆ, ಇದು ಸ್ವಲ್ಪ ಚಿಕ್ಕದಿದೆ. ಸೊ ಇವರು ಬಂದು ಇಲ್ಲಿ ಪಾರ್ಕ್ ಮಾಡಿ ನೈಟ್ ಸಮ್ಟೈಮ್ಸ್ ಇಲ್ಲೇ ಸ್ಟೇ ಮಾಡ್ತಾರೆ. ನೋಡಿ ಅಜ್ಜಿ ಹೆಂಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಮೇಲ್ಗಡೆ ಬೆಟ್ಟದ ಮೇಲೆ ಹೈಕ್ ಕೂಡ ಮಾಡ್ಬೋದು, ಸ್ಟೆಪ್ಸ್ ಇದೆ. ನಾವು ಫಸ್ಟ್ ಟೈಮ್ ಬಂದಾಗ ಮೇಲೆ ಹೋಗಿದ್ವಿ, ಅದಾದ ನಂತರ ಹೋಗಿಲ್ಲ. ನೋಡಿ ಅಲ್ಲಿ ಒಂದು ಇದು ಕಾಣ್ತಾ ಇದೆ ಅಲ್ಲ, ಅಲ್ಲಿ ಹೋಗ್ಬೋದು ನಾವು. ಇದೇ ಐಸ್ ಕ್ರೀಮ್ ಶಾಪು. ಇಲ್ಲೆಲ್ಲ ಮೆನ್ಯೂ ಇಟ್ಟಿರ್ತಾರೆ. ಬನ್ನಿ, ಮೆನ್ಯೂನಲ್ಲಿ ಯಾವ್ದು ಐಸ್ ಕ್ರೀಮ್ ಇದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ವೆರೈಟೀಸ್ ಆಫ್ ಐಸ್ ಕ್ರೀಮ್ಸು. ಇಲ್ಲೆಲ್ಲ ಪ್ರೈಸಸ್ ಇದೆ, ಐಸ್ ಕ್ರೀಮ್ದೆಲ್ಲ ಪ್ರೈಸು, ಏನೇನು ಹಾಕಿದ್ದಾರೆ ಎಲ್ಲನೂ ಇಲ್ಲಿ ಬರೆದಿರ್ತಾರೆ. ಈ ಥರ ಇಷ್ಟೊಂದಿದೆ, ಮುಗಿಯಲ್ಲ. ಲಾಸ್ಟ್ ಟೈಮು ಇದು ತೊಗೊಂಡಿದ್ವಿ ಅನಿಸುತ್ತೆ ನಾವು. ಇದು ಫುಲ್ ಬಿಗ್ ಹ್ಯೂಜ್, ಇದು ತುಂಬ ಜಾಸ್ತಿ ಇರುತ್ತೆ. ಇದೆ ಶಾಪ್ ನೇಮು. ಹಲೋ, ಥ್ಯಾಂಕ್ ಯು. ಸೊ ನಾವು ಇಲ್ಲಿ ಕುತ್ಕೋಬೋದು, ಇಲ್ಲ ಅಂದರೆ ಅಲ್ಲಿ ಆಚೆನೂ ಕುತ್ಕೋಬೋದು, ಇಲ್ಲ ಅಂದರೆ ಇಂಡೋರ್ ಕುತ್ಕೋಬೋದು. ಸ್ವಲ್ಪ ಚಳಿ ಇದೆ ಅಂದ್ಬಿಟ್ಟು ನಾವು ಇನ್ಸೈಡ್ ಕುತ್ಕೊಳ್ತಾ ಇದ್ದೀವಿ. ಯಾವ್ದು ಬೇಕು ಬಂಗಾರ, ತೋರಿಸು. ಯಾವುದು ಇದಾ? ಯಾಕದು ಬೇಕು? ಯಾಕಿಷ್ಟ? ನೋಡಕ್ಕ ಹಲವಾರು ಐಸ್ ಕ್ರೀಮ್ಸ್ ಇದೆ. ನನ್ನ ಮಗಳಿಗೆ ಇದು ಬೇಕಂತೆ. ನೋಡ್ಬೇಕಂತ ನೋಡ್ರಿ ಅವಳದು. ಈ ಐಸ್ ಕ್ರೀಮು ಇದು ಫುಲ್ ಹ್ಯೂಜ್ ಐಸ್ ಕ್ರೀಮು. ಇದು ಬಂದು 380 ಕ್ರೋನು, ಅಂದರೆ 3200 ರೂಪಾಯಿ ಈ ಐಸ್ ಕ್ರೀಮ್ಗೆ. 3000 ರೂಪಾಯಿ ಅರೌಂಡು.
ಇದೆಲ್ಲ ನೋಡಿ 158 188 ಎಲ್ಲ ಇದೆ. ಅರೌಂಡ್ 1,500 ಹಾಗೆ ಇದೆಲ್ಲ ಐಸ್ ಕ್ರೀಮ್ಸ್. Yes, thank you. That is for her. Ta-da! Happy? Show me your ice cream. Oh. You cannot eat that. Only this you can eat. This is not got this is ಗುಲ್ಕು ಕ್ಯಾಂಡಿ ಗುಲ್ಕು ಇದು. ಎಲ್ಲ ಬೇಡ ಬೇಡ ಅಂದ್ರೆ ಏನ್ ತಿಂತೀಯಾ? ಫ್ರೂಟ್ಸ್ ಎಲ್ಲ ಇದೆ. ಸೊ ಇದರಲ್ಲಿ ಫ್ರೂಟ್ಸ್ ಎಲ್ಲ ಇದೆ, ಸ್ಟ್ರಾಬೆರೀಸ್, ಪೈನಾಪಲ್ ಎಲ್ಲ. ಇಲ್ಲಿ ಒಂದು ಡೋನಟ್ಟು, ಬ್ರೌನಿ, ಆಮೇಲೆ ಐ ಥಿಂಕ್ 5 ರಿಂದ 6 ಸ್ಕೂಪ್ಸ್ ಐಸ್ ಕ್ರೀಮ್ಸ್ ಎಲ್ಲ ಇದೆ. ಇದರಲ್ಲಿ 1 ಸ್ಕೂಪ್ ಸ್ಟ್ರಾಬೆರಿ, 1 ಸ್ಕೂಪ್ ವೆನಿಲಾ, 1 ಬ್ಲೂಬೆರಿ, 1 ಬಟರ್ ಸ್ಕಾಚು, 1 ಕ್ಯಾರಮಲ್ಲು, 1 ಚಾಕ್ಲೇಟು, 1 ಬನಾನಾ ಇತ್ತು. ಅದರ ಜೊತೆ ಹಲವಾರು ಫ್ರೂಟ್ಸ್ಗಳು, ಡ್ರೈ ಫ್ರೂಟ್ಸು, ಕೆಳಗಡೆ ಜೆಲ್ಲೀಸ್ ಇತ್ತು, 1 ಡೋನಟ್ಟು, 1 ಬ್ರೌನಿ ಇತ್ತು, ಮೇಲ್ಗಡೆ ಬಿಸ್ಕೆಟು, ವೇಫರ್ಸ್ ಇತ್ತು, ಆಮೇಲೆ ವಿಪ್ಡ್ ಕ್ರೀಮ್ ಇತ್ತು. ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಲಾಸ್ಟ್ ಇಯರ್ ಕೂಡ ನಾವು ಇದೇ ಐಸ್ ಕ್ರೀಮ್ ತೊಗೊಂಡಿದ್ವಿ, 4 ಜನ ಕಂಪ್ಲೀಟ್ ಮಾಡಿದ್ವಿ. ಸೊ ಈ ಸಾರಿನೂ ಕೂಡ 4 ಜನ ಇದ್ದೀವಿ. ಇದು ಆ್ಯಕ್ಚುಲಿ ಒಂದು 5-6 ಜನ ಕೂಡ ತಿನ್ಬೋದು, ಅಷ್ಟಿರುತ್ತೆ. ನಾವು ನಿಧಾನವಾಗಿ ತಿಂದ್ವಿ, ಊಟ ಬೇರೆ ಮಾಡ್ಕೊಂಡು ಬಂದಿದ್ವಿ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಹಾಗೋ ಹೀಗೋ ಹೆಂಗೋ ಮುಗಿಸಿದ್ವಿ. ಆ್ಯಕ್ಚುಲಿ ಇಲ್ಲಿ ಐಸ್ ಕ್ರೀಮ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ಇವರು ಎಸೆನ್ಸ್ ಹಾಕಲ್ಲ, ರಿಯಲ್ ಫ್ಲೇವರ್ಡ್ ಐಸ್ ಕ್ರೀಮ್ ಇರುತ್ತೆ. ಲೈಕ್ ಬನಾನಾ ಐಸ್ ಕ್ರೀಮ್ ಅಂದರೆ ಬನಾನಾನೇ ತಿಂತಾ ಇರೋ ಥರ ಫೀಲಿಂಗ್ ಬರುತ್ತೆ, ಆ ಥರ ಇರುತ್ತೆ ಇಲ್ಲಿ. ಮೋಸ್ಟ್ ಆಫ್ ಇಲ್ಲಿ ನಿಯರ್ ಬೈ ಇರೋರು ಪ್ರತಿ ಸಮ್ಮರ್ಗೂ ಇಲ್ಲಿ ಬಂದು ಐಸ್ ಕ್ರೀಮ್ ತಿನ್ನೋ ವಾಡಿಕೆ ಇದೆ. ನಾವಿರೋ ಏರಿಯಾಯಿಂದ ಇಲ್ಲಿಗೆ ಬರೋದಕ್ಕೆ ಅರೌಂಡ್ 1 hour ಆಗುತ್ತೆ ಡ್ರೈವು. ಮುಂಚೆ ಎಲ್ಲ ನಾವು ಬಸ್ಸಿಗೆ ಬರ್ತಾ ಇದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಲಾಂಗ್ ಕ್ಯೂ ಇರುತ್ತೆ. ಬಟ್ ಇವತ್ತು ನಮ್ಗೆ ಯಾವುದೇ ರೀತಿಯ ಕ್ಯೂ ಇರಲಿಲ್ಲ, ಯಾಕಂದರೆ ನಾವು ವೀಕ್ ಡೇ ಬಂದಿದ್ದೀವಿ. ಆಮೇಲೆ ವೆದರ್ ಕೂಡ ಇವತ್ತು ಅಷ್ಟು ಚೆನ್ನಾಗಿಲ್ಲ, ಹಾಗಾಗಿ ಜನ ಕಮ್ಮಿ ಇದ್ದಾರೆ. ಫೈನಲಿ ಖಾಲಿ ಮಾಡಿದ್ದೀವಿ. ಅರಿಯಾದನ್ನ ಇನ್ನೂ ಖಾಲಿ ಮಾಡಿಲ್ಲ. ಅರಿಯಾದನ್ನ ಖಾಲಿ ಮಾಡು. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ನಾನು ನನ್ನ ಮಗಳು ಸರೌಂಡಿಂಗ್ಸಲ್ಲಿ ಸ್ವಲ್ಪ ವಾಕ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಬೋಟ್ ಪಾಸ್ ಆಗ್ತಾ ಇದೆ ಅಂತ ಗೊತ್ತಾಯಿತು. ಇದು ಬಂದು ಗೋಟಕ್ ಕ್ಯಾನಲ್ಲು, ಅಂದರೆ ಗೇಟ್ ಇರುತ್ತೆ, ಗೇಟ್ ಕ್ಲೋಸ್ ಮಾಡಿರ್ತಾರೆ. ಬೋಟ್ಸ್ ಬರಬೇಕು ಅಂತ ಅಂದರೆ ಅವರು ಗೇಟ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಅದು ಸ್ವಲ್ಪ ಪ್ರೊಸೀಜರ್ ಇದೆ, ಅಂದರೆ ವಾಟರ್ ಲೆವೆಲ್ನ ಈಕ್ವಲ್ ಮಾಡಿ ಗೇಟ್ ಓಪನ್ ಮಾಡ್ತಾರೆ. ಬನ್ನಿ ಅದು ಹೇಗೆ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಗ್ರೌಂಡ್ ಲೆವೆಲ್ಲು ಒಂದೇ ಥರ ಇಲ್ಲ, ಸ್ಟೀಪ್ ಆಗಿರೋದ್ರಿಂದ ಬೋಟ್ ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆವಾಗಿನ ಕಾಲದಲ್ಲಿ ಈ ರೀತಿ ಲಾಕ್ ಸಿಸ್ಟಮ್ಸ್ನ ಮಾಡಿದ್ದಾರೆ. ನಾನು ಈ ಲಾಕ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸಾಧ್ಯವಾದರೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಅದು ಡಕ್ಕೆ. ಇವಾಗ ಈ ಗೇಟ್ನ ಲಾಕ್ ಮಾಡಿದ್ದಾರೆ. ಸೊ ಬೋಟಲ್ಲಿ ಸ್ಟಾಪ್ ಆಗಿದೆ, ಆಯಿತಾ. ನೋಡಿ ಆ ವಾಟರ್ ಲೆವೆಲ್ ನೋಡಿ, ಈ ವಾಟರ್ ಲೆವೆಲ್ ನೋಡಿ, ಇದು ಫುಲ್ ಕೆಳಗಿದೆ, ಆಯಿತಾ. ಇಲ್ಲಿಂದ ಹಿಂಗೆ ಹೋಗುತ್ತೆ. ಸೊ ಇವಾಗ ಇದು ಬೋಟು ಕೆಳಗೆ ಹೋಗುತ್ತೆ,
ಸೊ ವಾಟರ್ ಎಲ್ಲ ಕರೆಕ್ಟು ಈಕ್ವಲ್ ಆಗುತ್ತೆ, ಆಮೇಲೆ ಬೋಟ್ ಪಾಸ್ ಆಗುತ್ತೆ. ನೋಡಿ ಇವಾಗ ಒಂದು 3 ಬೋಟ್ಸ್ ಇದೆ, ಅದೆಲ್ಲನೂ ಇವಾಗ ಒಂದೇ ಲೆವೆಲ್ ಆಗಿಬಿಟ್ಟು ಆಮೇಲೆ ಪಾಸ್ ಆಗುತ್ತೆ. ಅಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಇಲ್ಲಿ ಒಂದು ಕ್ಲೋಸ್ ಮಾಡಿದ್ದಾರೆ. ಸೊ ಇವಾಗ ವಾಟರ್ ಲೆವೆಲ್ ಕೆಳಗೆ ಹೋಗುತ್ತೆ, ಬೋಟು ಕೆಳಗೆ ಹೋಗುತ್ತೆ. ಇವಾಗ ನೀವು ನೋಡ್ಬೋದು ಅಲ್ಲಿಂದ ವಾಟರ್ ಎಲ್ಲ ಇವಾಗ ಇಲ್ಲಿಗೆ ಹರಿದೋಗ್ತಾ ಇದೆ, ನೋಡಿ ಹೋಗ್ತಾ ಇದೆ. ಸೊ ಬೋಟ್ ಲೆವೆಲ್ಲು ನೀವು ನೋಡ್ತಾ ಇರ್ಬೋದು, ಫುಲ್ ಕೆಳಗೆ ಹೋಗ್ತಾ ಇದೆ ಬೋಟು. ವಾಟರ್ ಒಂದೇ ನೋಡಿ, ಹಿಂದ್ಗಡೆ 2 ಬೋಟು ಎಲ್ಲ ಕೆಳಗೆ ಹೋಯ್ತು. ಇವಾಗ ನೀವು ಈ ಗ್ರೌಂಡ್ ಲೆವೆಲ್ ನೋಡ್ಬೋದು, ಗೊತ್ತಾಗುತ್ತೆ ಡಿಫ್ರೆನ್ಸು. ಮುಂಚೆ ಬೋಟು ಗ್ರೌಂಡ್ ಲೆವೆಲಿಂದ ಮೇಲೆ ಇತ್ತು, ಇವಾಗ ಗ್ರೌಂಡ್ ಲೆವೆಲಿಂದ ಕೆಳಗೆ ಬಂದಿದೆ. ಸೊ ಈ 2 ಲಾಕ್ ಮಧ್ಯ ಇರೋ ವಾಟರ್ ಎಲ್ಲ ಈ ಕಡೆ ಪಾಸ್ ಆಗಿ ಹೋಗ್ತಾ ಇದೆ, ಸೊ ದಟ್ ಲೆವೆಲ್ ಮಾಡೋದಕ್ಕೆ. 100 ವರ್ಷದ ಹಿಂದೆ ಯಾವುದೇ ಟೆಕ್ನಾಲಜಿ ಏನು ಇಲ್ಲದೆ ಇರೋ ಕಾಲದಲ್ಲಿ ಈ ಲಾಕ್ ಸಿಸ್ಟಮ್ಸ್ನ ಮಾಡಿರೋದು, ಕೈಯಿಂದಾನೆ ಅಲ್ವಾ, ಕೈಯಿಂದಾನೆ ಮಾಡಿರೋದಿದು ಆಗಿನ ಕಾಲದಲ್ಲಿ. ನೋಡಿ ಎಲ್ಲ ಬೋಟ್ಸು ಕೆಳಗೆ ಹೋಯ್ತು, ಆಲ್ಮೋಸ್ಟ್ ಆಯಿತು, ಈಕ್ವಲ್ ಆಗಿದೆ ಆ ಕಡೆನೂ ಈ ಕಡೆ. ಸೊ ಇವಾಗ ಲಾಕ್ ಓಪನ್ ಮಾಡ್ತಾರೆ, ಬೋಟ್ಸ್ ಎಲ್ಲ ಪಾಸ್ ಆಗುತ್ತೆ. ಈ ಥರನೇ ಇನ್ನೊಂದು ಬರ್ಗ್ಸ್ ಅಂತ ಪ್ಲೇಸ್ ಇದೆ. ಈ ಥರ ಲಾಕ್ಸ್ 14 ಇದೆ. ಸೊ 14 ಓಪನ್ ಕ್ಲೋಸ್ ಆಗ್ತಾ 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 ಬಂದು ಇದು ಜಾಯಿನ್ ಆಗುತ್ತೆ ಸೀಗೆ. ಬರ್ಗ್ಸ್ದು ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ. ನೋಡಿ ಗೇಟ್ ಓಪನ್ ಆಯಿತು, ನಿಧಾನಕ್ಕೆ ಓಪನ್ ಆಗ್ತಾ ಇದೆ. ಸೊ ವಾಟರ್ ಲೆವೆಲ್ ಈಕ್ವಲ್ ಆದಮೇಲೆ ಬೋಟ್ ಓಪನ್ ಆಗ್ತಾ ಇದೆ. ಇವಾಗ ಬೋಟು ಪಾಸ್ ಆಗಿ ಹೋಗುತ್ತೆ. ಈ ಗೇಟ್ನ ಕ್ಲೋಸ್ ಮಾಡಿಬಿಟ್ಟು ಆ ಕಡೆ ವಾಟರ್ ಲೆವೆಲ್ನ ಮತ್ತೆ ಈಕ್ವಲ್ ಮಾಡ್ತಾರೆ. ಇಲ್ಲಿ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಇದೆ. ಸೊ ಅಲ್ಲಿ ಅರಿಯಾದ್ನ ಆಡ್ತಾ ಇದ್ದಾಳೆ. ನಮ್ಮ ಮಾವ ಅವ್ರು ಅಲ್ಲಿ ಕೂತಿದ್ದಾರೆ. ನನ್ನ ಹಸ್ಬೆಂಡು ಬ್ರದರ್ ಇಲ್ಲ ಅಲ್ಲಿ ಮೇಲ್ಗಡೆ ಹೋಗಿದ್ದಾರೆ. ಸೊ ನಾವು ಹೋಗಿಲ್ಲ, ಮಗಳನ್ನ ಇಲ್ಲೇ ಆಟ ಆಡಿಸ್ತಾ ಇದ್ದೀವಿ. ಅಲ್ಲಿದ್ದಾರೆ ನೋಡಿ, ಅಲ್ಲೊಂದು ಮನೆ ತರ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿದ್ದಾರೆ ನೋಡಿ ಇಬ್ರು. ನೀವು ಕಾಣಿಸಿದ್ರೆ ನನಗೆ ಇಲ್ಲಿಂದ ಕೋ ಇಲ್ಲಿ ನೋಡು. ಹಂಗ್ ಮಾಡಬಾರ್ದು, ಹಿಂಗೆ ಇಟ್ಕೋಬೇಕು, ಸುಮ್ಮನೆ ಹಿಂಗೆ ಇಟ್ಕೋ.
ಇಲ್ಲಿ ಕೆಲವೊಂದು ಶಾಪಿಂಗ್ ಸೆಂಟರ್ಸ್ ಇತ್ತು, ಸೊ ಅಲ್ಲಿಗೆ ಹೋದ್ವಿ. ನಾನು ಕ್ಯಾಬ್ಸ್ ನೋಡ್ತಾ ಇದ್ದೆ, ಬಟ್ ಯಾವುದು ಸೆಟ್ ಆಗಲಿಲ್ಲ. ಅದ ನಂತರ ಹಾಗೆ ವಾಕಿಂಗ್ ಅಂತ ಹೋದ್ವಿ. ಲಾಸ್ಟ್ ಟೈಮು ಟಾಯ್ ಟ್ರೈನ್ ಇತ್ತು. ಸೊ ಟಾಯ್ ಟ್ರೈನಲ್ಲಿ ನಾವು ಕುತ್ಕೊಂಡ್ರೆ ಒಂದು 10-15 ನಿಮಿಷ ಈ ಕಂಪ್ಲೀಟ್ ಸೋಡಾ ಶಾಪಿಂಗ್ನ ರೌಂಡ್ ಹೊಡ್ಕೊಂಡು ಬರುತ್ತೆ. ತುಂಬ ಬ್ಯೂಟಿಫುಲ್ ವ್ಯೂಸ್ ಎಲ್ಲ ಇರುತ್ತೆ ಇಲ್ಲಿ. ಬಟ್ ಈ ಟೈಮ್ ಆ ಟಾಯ್ ಟ್ರೈನ್ ನಮಗೆ ಸಿಗಲಿಲ್ಲ, ಸೊ ಹಾಗಾಗಿ ನಾವೇ ಜಸ್ಟ್ ನಿಯರ್ ಬೈ ವಾಕಿಂಗ್ ಬಂದ್ವಿ. ಲಾಸ್ಟ್ ಇಯರು ನಮ್ಮ ಪೇರೆಂಟ್ಸ್ ಜೊತೆ ಬಂದಾಗ ಈ ಟಾಯ್ ಟ್ರೈನಿಂದ ನಾನು ಈ ವ್ಯೂಸ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಹಳೆ ವಿಡಿಯೋ ಕೂಡ ಹಾಕ್ತೀನಿ. ಇಂಟ್ರೆಸ್ಟ್ ಇರೋರು ನೀವು ಹೋಗಿ ಮತ್ತೆ ಚೆಕ್ ಮಾಡ್ಬೋದು. ಇಲ್ಲ ನಿಯರ್ ಬೈ ಒಂದು ಚರ್ಚ್ ಕೂಡ ಇದೆ. ಸೊ ನಾವು ಈ ವೇನಲ್ಲಿ ವಾಕ್ ಮಾಡ್ತಾ ಹೊರಟ್ವಿ. ತುಂಬ ಬ್ಯೂಟಿಫುಲ್ ಸಿನರಿಕ್ ಪ್ಲೇಸ್ ಇದು. ಫೋಟೋ ತೆಗೆದ್ರಂತೂ ವಾಲ್ಪೇಪರ್ ಥರ ಕಾಣಿಸುತ್ತೆ. ನನಗೆ ಈ ಪ್ಲೇಸ್ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ವಾಕ್ ಮಾಡ್ಕೊಂಡು ಹೋಗೋದು, ಇಲ್ಲಿ ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನಿಯರ್ ಬೈ ಸುಮಾರು ಈ ಹೋಟೆಲ್ಸ್ ಥರ, ಅಂದರೆ ರೆಸಾರ್ಟ್ ಥರ, ಇಲ್ಲಿ ರೆಸಾರ್ಟ್ ಥರ ಅಷ್ಟು ದೊಡ್ಡದಾಗಿರಲ್ಲ, ಲೈಕ್ ಸ್ಮಾಲ್ ಹೌಸ್ ಥರ ಕೊಡ್ತಾರೆ. ಸೊ ಇಲ್ಲಿ ಬಂದು ಕೆಲವೊಬ್ರು 2-3 ದಿನ ಸ್ಟೇ ಮಾಡಿಬಿಟ್ಟು ಕೂಡ ಹೋಗ್ತಾರೆ ರಿಲ್ಯಾಕ್ಸೇಷನ್ಗೆ. ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ಪ್ಲೇಸ್ ನೋಡ್ತಾ ಇದ್ದರೆ, ಇಲ್ಲಿ ವಾಕ್ ಮಾಡ್ತಾ ಇದ್ದರೆ ನನಗೆ ಏನನ್ಸುತ್ತೆ ಗೊತ್ತಾ, ಇದು ರಿಯಲ್ ವರ್ಡ್ ಅಲ್ಲ, ನಾನು ಯಾವುದೋ ಫ್ಯಾಂಟಸಿ ವರ್ಡಿಗೆ ಬಂದಿದ್ದೀನಿ, ಲೈಕ್ ಯಾವುದೋ ಮೂವಿ ಒಳಗಡೆ ಇದ್ದೀನಿ, ಯಾವುದೋ ಕಾರ್ಟೂನ್ ನೋಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಬರುತ್ತೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮನೆ ಹತ್ರನೂ ಇದೇ ಥರ ಒಂದು ಪ್ಲೇಸ್ ಇದೆ. ಅಂದರೆ ನೀರು ಹರಿತಾ ಇದೆ, ಅದ್ರ ಪಕ್ಕನೇ ಮನೆಗಳಿದ್ದಾವೆ ಮತ್ತು ಸರೌಂಡೆಡ್ ಬೈ ಹಸಿರು. ಇದನ್ನು ನೋಡಿದರೆ ನನಗೆ ಅದೇ ಫೀಲ್ ಬರುತ್ತೆ. ನೆಕ್ಸ್ಟ್ ಟೈಮ್ ನಾನು ಅಲ್ಲೋದಾಗ ಆ ವಿಡಿಯೋ ಕೂಡ ನಾನು ಹಾಕ್ತೀನಿ. ನಿಮಗೇನು ಅನಿಸುತ್ತೆ ಅಂತ ಹೇಳಿ. ಹೀಗೆ ನಾವು ಸೋಡಾ ಶಾಪಿಂಗ್ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಸಂಜೆ ಆಯಿತು. ವಾಪಸ್ ಕಾರ್ ಹತ್ರ ಹೊರಟಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನೀವು ಇವಾಗ ಈ ವ್ಯೂ ನೋಡ್ತಾ ಇದ್ದೀರಲ್ವಾ, ವಾಟರು ಕೆಳಗಡೆ ಮಡ್ ಇರೋದ್ರಿಂದ ಬ್ರೌನ್ ಕಲರ್ ಥರ ಕಾಣಿಸ್ತಾ ಇದೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಅದೇ ವಾಟರು ಬ್ಲೂ ಕಲರ್ ಆಗಿರುತ್ತೆ, ಫುಲ್ ಬ್ಲೂ. ಸೊ ನೀವು ಇಮ್ಯಾಜಿನ್ ಮಾಡಿ, ಇದೇ ಸೇಮ್ ಸೀನರಿ ವಿತ್ ಬ್ಲೂ ಕಲರ್ ವಾಟರು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ. ಇಟ್ಸ್ ಜಸ್ಟ್ ಆಸಮ್. ಸೊ ನಾನು ಸ್ವಿಟ್ಜರ್ಲ್ಯಾಂಡ್ ವೀಡಿಯೋಸ್ ಆಲ್ರೆಡಿ ಒಂದು 3 ವರ್ಷದ ಹಿಂದೆ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ ನೋಡಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ಪ್ಲೇಸ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.